2026-27ನೇ ಸಾಲಿನಲ್ಲಿ ಸಂಭ್ರಮ ಶನಿವಾರದ ಒಂದು ಯೋಜನೆಯನ್ನ ನಾವು ಆಚರಣೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಸರ್ಕಾರದ ಆದೇಶದ ಮುಖಾಂತರ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅಂದ್ರೆ ತಿಂಗಳಲ್ಲಿ 3ನೇ ವಾರ ನಾವು ಸಂಭ್ರಮ ಶನಿವಾರ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಜೊತೆಗೆ ಒಂದೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಇದು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ 3ನೇ ವಾರದಲ್ಲಿ ಅದನ್ನು ಬ್ಯಾಗ್ಲೆಸ್ ಡೇ ಅಂತ ಕೂಡ ನಾವು ಅಪ್ರೋಚ್ ಮಾಡಿ ಹೇಳ್ತೀವಿ. ಇದರಲ್ಲಿ ವಿಶೇಷ ಚೇತನವುಳ್ಳ ವ್ಯಕ್ತಿಯೊಂದಿಗೆ ಸಂವಹನ ಅಂತ ಹೇಳಿ ಇಂಥ ವಿಚಾರದ ಬಗ್ಗೆ ನಾವು ಹೇಳ್ತಕ್ಕಂಥ ವಿಚಾರ ಹೇಳ್ತೀವಿ. ನಾವು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳುವಾಗ ನಾವು ಯಾವ ಚಾಲೆಂಜ್ಡ್ ಅಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆನ ಬಂದ್ರೆ ಅದನ್ನ ಚೇಸ್ ಮಾಡಿ ಅದನ್ನ ಸವಾಲಾಗಿ ಸ್ವೀಕರಿಸಿ ಅದನ್ನ ಪರಿಹರಿಸ್ಕೊಳ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ಇವ್ರ ಕೈಲಿ ಆಗಲ್ಲ, ಇವ್ರಿಗೆ ಕಷ್ಟ ಇದೆ, ಇವರು ಅಂಧರು, ಇವರು ದಿವ್ಯಾಂಗರು, ಹಾಗೇನೆ ಇವ್ರನ್ನ ನಾವು ಇವ್ರ ಕೈಲಿ ಆಗಲ್ಲ ಅಂತೇಳಿ ಅಂಗವಿಕಲರು ಅಂತೇಳಿ ಹೇಳ್ತೀವಿ. ಆದ್ರೆ ಈ ನಮ್ಮ ಸುಮಾರು 3 ವರ್ಷಗಳಿಂದ ಈ ಅಂಗವಿಕಲರು, ದಿವ್ಯಾಂಗರು, ವಿಶೇಷ ಅಗತ್ಯತೆಯುಳ್ಳ ವ್ಯಕ್ತಿ ಈತಕ್ಕಂತ ಮಾತುಗಳನ್ನ ನಾವು ನಿಲ್ಲಿಸ್ಬಿಟ್ಟು ಅಂದ್ರೆ ಆತನ ಮಾತಾಡಬಾರ್ದು ಅಂತೇಳಿ ಅವ್ರನ್ನ ನಾವು ವಿಶೇಷ ಚೇತನರು ಅಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ ಅಂತೇಳಿ, ಅಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ ವಿಶೇಷ ಚೇತನರು ಅಂತೇಳಿ ಕರಿಬೇಕು ಅಂತ. ಅಂದ್ರಂತ ಕರಿಬಾರ್ದು, ಇವ್ರು ಕ್ಯೂಡ್ರ ಅಂತ ಕರಿಬಾರ್ದು, ಇವರು ದಿವ್ಯಾಂಗರು ಅಂದ್ರೆ ಬೇರೆ ಬೇರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಗಳು ಪ್ರಾಬ್ಲಮ್ ಆಗಿದೆ ಅಂತೇಳಿ ಕರಿಬಾರ್ದು ಅಂತೇಳಿ ಅವ್ರನ್ನ ಏನಂತ ಕರೀತಾರೆ ಅಂತೇಳಿ ವಿಶೇಷ ಚೇತನರು. ಏನು ವಿಶೇಷ ಗಟ್ಟಿಯಾಗಿ ಮಾಡಿ ವಿಶೇಷ ಚೇತನರು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಅಂತಕ್ಕಂತ ಯಾರು ವಿಶೇಷ ಚೇತನರು ಇದ್ದಾರೋ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ, ಬೇರೆ ರೀತಿಯಲ್ಲೂ ಕೂಡ ಇವರು ಚಾಲೆಂಜಿಂಗ್ ಆಗಿ ತಮ್ಮ ಸಾಧನೆಯನ್ನ ಮಾಡ್ತಾರೆ ಅಂತಕ್ಕಂಥ ವಿಶೇಷದಲ್ಲಿ ನಾವು ಒಂದು ಆಕ್ಟಿವಿಟಿಗಳನ್ನ ಮಾಡೋದ್ರ ಮುಖಾಂತರ ಇದರ ಅರ್ಥವನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮಲ್ಲಿ ಒಬ್ರು ವಿದ್ಯಾರ್ಥಿ ಒಂದು ಪ್ರಾಸನ್ನ ನಮ್ಮ ಇಲ್ಲಿ ನಿರ್ದೇಶನವನ್ನ ಮಾಡ್ತಾರೆ. ಓಕೆ, ನೋಡಿ, ಎಲ್ಲರೂ ನೋಡಿ. lagi jogar na belum ಇಲ್ಲಿ ಈ ಕಡೆ ಬಣ್ಣ ಈ ಕಡೆ ಬನ್ನಿ ಆ ಕಡೆ ಸೈಡ್ ಅಲ್ಲಿ ಕಣ್ಣು ಕಾಣದೇ ಇರ್ತಕ್ಕಂಥ ಅಂಧ ವ್ಯಕ್ತಿ, ಹಾಗೆ ಕಾಲು ಪ್ರಾಬ್ಲಮ್ ಆಗಿರ್ತಕ್ಕಂಥ ವ್ಯಕ್ತಿ, ಹಾಗೆ ಬಹು ಅಂಗವೈಕಲ್ಯ ಆಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ನಿಮ್ಮ ಮುಂದೆ ಹೋಗ್ತಾ ಇದ್ದಾರೆ. ಸೊ ನಾವು ಏನ್ ಮಾಡ್ತಾ ಇದೀವಿ ನೋಡಿ, ಅವ್ರನ್ನ ಆಡ್ಕೊಳ್ತಾ ಇದೀವಿ, ಅವ್ರನ್ನ ಏನ್ ಮಾಡ್ತಾ ಇದೀವಿ, ಗೇಲಿ ಮಾಡ್ತಾ ಇದೀವಿ. ಸೊ ಈ ತರ ಅವ್ರನ್ನ ಗೇಲಿ ಮಾಡೋದು ಸರಿನಾ ತಪ್ಪು. ಗೇಲಿ ಮಾಡಬಾರ್ದು ಅಂದ್ರೆ ಅವ್ರನ್ನ ಆಡ್ಕೋಬಾರ್ದು, ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ, ಜೊತೆಗೆ ಅವರು ಕೂಡ ನಮ್ಮಂತೆ ಕೂಡ ಚಾಲೆಂಜಿಂಗ್ ಆಗಿ ಇರ್ತಾರೆ ಅಂತೇಳಿ. ಈಗ ಚಿಕ್ಕವರಾಗಿದ್ರು ಆ ರೀತಿ ನಮ್ಮ ಊರಲ್ಲೇ ಅವರು ಓಡಾಡ್ತಾ ಇದ್ದಾರೆ. ಅವರು ತುಂಬಾ ಶ್ರಮ ಪಟ್ಟು ಅವ್ರದೇ ಆದಂತ ಶೈಲಿಯಲ್ಲಿ ಎಜುಕೇಶನ್ ಮಾಡಿ ಆ ಎಜುಕೇಶನ್ ಮುಖಾಂತರ ಅವರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಿ ಅವರು ನಮ್ಮ ಒಂದು ರಾಜ್ಯದಲ್ಲಿ ಒಬ್ಬ ಒಳ್ಳೆ ಒಂದು ಅಧಿಕಾರಿಯಾಗಿ ಈ ದಿನ ಅವರು DC ಆಗಿದ್ದಾರೆ. ಅವರ ಹೆಸರು ಕುಶಾಲ್ HS ಅಂತೇಳಿ. ಈಗ ಕುಶಾಲ್ ಅವರು ನಮ್ಮ ಡಿಸ್ಟಿಕ್ ಅವರಿಗೆ ಡಿಸ್ಟಿಕ್ ಅಲ್ಲಿ ಕೂಡ ಅಧಿಕಾರಿಯಾಗಿ ಬರ್ತಾ ಇದ್ದಾರೆ. ನೀವು ಈ ಕಡೆ ಬನ್ನಿ, ಬರುತ್ತೆ. ಓಕೆ, ಆಫೀಸರ್ಸ್ ಕುಶಾಲ್ ಅವರು ಬಂದಿದ್ದಾರೆ ಉನ್ನತ ಅಧಿಕಾರಿಗಳಾಗಿ. ನೋಡಿ, ನಮಸ್ಕಾರ. ಇದು ಆ ಕಡೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ಬದಿಬಾರ್ದು ಪ್ಲೀಸ್, ಎಲ್ಲ ಆ ಥರ ಆಗ್ತದೆ. ಓಕೆ, ಜೋರಾದ ಚಪ್ಪಳೆ ಅದನ್ನ ಈ ಕಡೆ ಕರೆದು ಆ ಕಡೆ ನಿಲ್ಲಿಸಿ, ಸ್ವಲ್ಪ ಹಾಗೆ ನಿಲ್ಲಿಸಿ. ನಮ್ಮ ಒಂದು ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿದ್ದಾರೆ. ಗುಡ್ ಮಾರ್ನಿಂಗ್. ನೀವು ಗುಡ್ ಮಾರ್ನಿಂಗ್ ಹೇಳಿ. ನಯನ್ ರಾಮು ಬಂದಿದ್ದಾರೆ ಅವರು. ಗಟ್ಟಿಯಾಗಿ ನೀವು ಹೇಳ್ತಾರೆ.
ನೀನು ಹೇಳು ನೀನು. ಓಕೆ, ಅವರು ಕೂಡ ತಮ್ಮ ಸಾಧನೆಗಳನ್ನ ಮಾಡಿ ಉನ್ನತವಾದಂತ ಅಧಿಕಾರಿಗಳಾಗಿದ್ದಾರೆ ಅಂತೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ಏನಾಗಿ ವರ್ಕ್ ಮಾಡ್ತಾ ಇದ್ದೀರಿ ಸರ್? MBBS ಓದಿ ಡಾಕ್ಟರ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಓಕೆ 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 ಸರ್, ಎಷ್ಟು ಸರ್ವಿಸು ಮಕ್ಕಳಿಗೆ ಇವ್ರಿಗೆ ಪೇಷಂಟ್ಸ್ಗಳಿಗೆಲ್ಲ ಅನುಕೂಲನ ಮಾಡ್ತಾ ಇದ್ದೀರಾ? ಮಾಡ್ತಾವಿ. ಓಕೆ ಓಕೆ. ನಿಮಗೆ ಮೊದಲು ಎಲ್ಲ ಕಷ್ಟ ಆಗಿತ್ತಾ ಓದುವಾಗ? ಕಷ್ಟ ಆಗಿತ್ತಾ? ಯಾವ ರೀತಿ ಕಷ್ಟಪಟ್ಟು ಓದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಸೊ ಈ ಅಧಿಕಾರಿ ಆಗೋದಿಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಸರ್? ಶಿಕ್ಷಕರು ನಿಮ್ಗೆ ಸ್ಫೂರ್ತಿಯಾಗಿ ಮಾಡಿದ್ರು. ಈಗ ಒಂದು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಆರೋಗ್ಯ ಇಲಾಖೆಯಲ್ಲಿ ಇದ್ದೀರಾ ನೀವು. ಸರ್ ನಮಸ್ಕಾರ ಸರ್. ನಾನು ತಹಸೀಲ್ದಾರ್. ನಾನು ದಿನಪೂರ್ತಿ ಕಷ್ಟಪಟ್ಟು ಓದಿದ್ದೀನಿ. ತುಂಬಾ ಕಷ್ಟ ಆಗ್ತಿತ್ತು. ಇವತ್ತು ತಹಸೀಲ್ದಾರ್ ಆಗಿ ಎಲ್ಲರಂತೆ ಜೀವನ ಮಾಡ್ತಾ ಇದ್ದೀನಿ. ಓಕೆ ಸರ್, ನಿಮಗೆ ತುಂಬಾ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳ್ಬಿಟ್ವಿ. ಆದ್ರೂ ಕೂಡ ನಿಮ್ಗೆ ಮನಸ್ಸಿಗೆ ಏನಾದ್ರು ಆಗಿಲ್ವಾ ಸರ್? ನಾನು ಮನ್ಸಿಗೆ ಹಾಕೊಳ್ಳಿಲ್ಲ, ಚೆನ್ನಾಗಿ ಓದ್ದೆ. ಇವತ್ತು ತಹಸೀಲ್ದಾರ್ ಆಗಿದ್ದೀನಿ. ಖುಷಿ ಆಗ್ತಿದೆ ಇವತ್ತು. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ನಿಮ್ಮನ್ನ ನಾವು ಆದರ್ಶ ರೂಪವಾಗಿ ತಗೋತೀವಿ. ಜೋರಾದ ಚಪ್ಪಳೆನ ಸಾಹೇಬರಿಗೆ ನೀವು ಇದು ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ನಯೇಂದ್ರ. ನಾನು DC ಆಗಿದ್ದೀನಿ. ತುಂಬಾ ಶ್ರಮ ಪಟ್ಟು ಓದಿ DC ಆಗಿದ್ದೀನಿ. ಎಲ್ಲರೂ ನಮ್ಮನ್ನ ಕುಂಟ ಅಂತ ಆಡ್ಕೊಂತಿದ್ರು, ಆದ್ರೂ ನಾವು ಮನ್ಸಿಗೆ ಹಾಕೊಳ್ದಾನೆ ಓದಿದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಅಧಿಕಾರಿಗಳು ಈ ರೀತಿ ವಿಶೇಷ ಚೇತನವುಳ್ಳರಾಗಿದ್ರು ಕೂಡ ನೀವು ಚಾಲೆಂಜಿಗಾಗಿ ಒಂದು ಅಧಿಕಾರಿಯಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದೀರಿ ಸರ್. ಅವ್ರೆಲ್ಲರಿಗೂ ನೀವು ಜೋರದ ಚಪ್ಪಳೆಯನ್ನ ನೀವು ಇದು ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಸೊ ಹಾಗೇನೆ ಇದ್ದಾಗ ಸಂದರ್ಭದಲ್ಲಿ ಯಾವ್ದು ನಮ್ ಕೈಲಿ ಆಗುತ್ತೆ, ನಮ್ ಕೈಲಿ ಆಗಲ್ಲ ಅಂತಕ್ಕಂಥದ್ದನ್ನ ಒಂದು ಆಕ್ಟಿವಿಟಿ ಆಗಿ ನಾವು ಗಮನಿಸಿದಾಗ, ಈಗ ಇಲ್ಲಿ ವಿದ್ಯಾರ್ಥಿ ಇದನ್ನ ನೀವು ಒಬ್ಬರಿಂದ ಅಂಗವೈಕಲ್ಯವನ್ನು ಪಡೆಯಬಹುದು. ನೀವು ಬೇರೊಬ್ಬರಿಂದ ಅಂಗವೈಕಲ್ಯವನ್ನ ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದ್ದೀರಾ. ಏನಾದ್ರೂ ಅಪಘಾತಗಳಾದಾಗ ಈ ರೀತಿ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಅಂಧ ಮಕ್ಕಳಿಗೆ ಓದಲು ಸಾಧ್ಯವಿಲ್ಲ, ಹೌದಾ? ಇಲ್ಲ, ಅಂಧ ಮಕ್ಕಳಿಗೆ ಓದೋದಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓದ್ಬೋದಾ? ಓದಕ್ಕಾಗಲ್ಲ. ಯಾವ ರೀತಿಯಾಗಿ ಓದ್ಬೋದು? ಬ್ರೈಲ್ ಲಿಪಿಯ ಮೂಲಕ ಓದಬಹುದು. ಓಕೆ, ಥ್ಯಾಂಕ್ ಯು. ಬ್ರೈಲ್ ಲಿಪಿ ಮುಖಾಂತರ ಓದಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೋರಾದ ಚಪ್ಪಳೆ. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಹಕಾರ ನೀಡಲು ಸಾಧನ ಸಲಕರಣೆಗಳು ಬೇಕಾಗಬಹುದು, ಹೌದು? ಇಲ್ಲ, ಬೇಕಾ ಬೇಡವಾ? ಸಾಧನ ಸಲಕರಣೆಗಳು ಬೇಕು, ಬೇಕಾಗುತ್ತೆ. ಹೌದು, ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಹಕಾರ ನೀಡೋದಕ್ಕೆ ನಮಗೆ ಸಾಧನ ಸಲಕರಣೆಗಳು ಬೇಕಾಗುತ್ತೆ. ಅದನ್ನು ಉಪಯೋಗಿಸಿಕೊಂಡು ನಾವು ಜೀವನವನ್ನ ಮಾಡಬಹುದು ಮತ್ತೆ ಸಾಧನೆಯನ್ನು ಕೂಡ ಮಾಡಬಹುದು ಅಂತ ಹೇಳಿ. ಮಾತನಾಡಲು ಸಾಧ್ಯವಾಗದ ಮಕ್ಕಳು ಚಾಣಾಕ್ಷರಲ್ಲ. ಓಕೆ, ಇಲ್ಲಿ ಹೇಳಿಕೆ ಏನ್ ಹೇಳ್ತಿದೆ ಅಂದ್ರೆ ಯಾರಿಗ್ ಮಾತಾಡೋಕ್ ಆಗಲ್ವೋ ಅವರು ಬುದ್ಧಿವಂತರಲ್ಲ ಅಂತೇಳಿ ಹೇಳ್ತಿದ್ರು. ಸರಿನಾ ತಪ್ಪ? ಇಲ್ಲ, ಆದ್ರೆ ಮಾತಾಡಕ್ ಬರೆಯೋದ್ರು ಕೂಡ ಬುದ್ಧಿವಂತರಾಗಿರ್ತಾರೆ ಅಂತ ಹೇಳಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಶಾಲೆ ಎಂದರೆ ನಡೆಯಲು, ಮಾತನಾಡಲು ಮತ್ತು ಕಲಿಯಲು ಸಾಧ್ಯವಾಗುವ ಮಕ್ಕಳಿಗೆ ಮಾತ್ರ, ಹೌದಾ? ಇಲ್ಲ, ಇಲ್ಲ, ಇಲ್ಲ. ಅಂದ್ರೆ ಇದು ಅರ್ಥ ಏನಪ್ಪಾ ಅಂದ್ರೆ ಶಾಲೆ ಇರೋದು ಮಾತನಾಡೋ ಮಕ್ಕಳಿಗೆ, ಕಲಿಯೋರ್ಗೆ, ಚೆನ್ನಾಗಿರೋರ್ಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಮಾತ್ರ ಶಾಲೆ ಅಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಶಾಲೆ ಇದೆ ಅಂತ ಹೇಳ್ಬೋದು. ಜೋರದ ಚಪ್ಪಳೆಯನ್ನ ಇದು ಮಾಡಿ. ಗಾಲಿ ಕುರ್ಚಿಗಳು, ಊರುಗೋಲು, ಕ್ಯಾಲಿಪರ್ಸ್ ಬಳಸುವ ಮಕ್ಕಳು ಆಟವಾಡುವುದಿಲ್ಲ. ಓಕೆ, ಗಾಲಿ ಕುರ್ಚಿಗಳು ಮತ್ತೆ ಊರುಗೋಲು, ಕ್ಯಾಲಿಪರ್ಸ್ ಮತ್ತು ಬಳಸುವ ಮಕ್ಕಳು ಆಟವಾಡುವುದಿಲ್ಲ ಅಂತ ಹೇಳಿ ಅಂದ್ರೆ ಅವ್ರಿಗೆ ಬೇರೆ ರೀತಿಯಲ್ಲಿ ಆಟ ಆಡೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಅವ್ರದೇ ಆದಂತ ಶೈಲಿಯಲ್ಲಿ ಅವರು ಕೂಡ ಕಾಂಪಿಟೇಷನ್ ಕ್ರೀಡೆ ಇರ್ತದೆ. ಹಾಗಾಗಿ ನಾವು ಅದನ್ನ ಬಳಸಬಹುದು, ಅದನ್ನ ಆಟ ಆಡೋದಕ್ಕೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಮಾತನಾಡಲು ಸಾಧ್ಯವಾಗದ ಮಕ್ಕಳೊಂದಿಗೆ ನೀವು ಸ್ನೇಹಿತರಾಗಬಹುದು. ಓಕೆ, ಯಾರಿಗೆ ಮಾತನಾಡಕ್ ಮಾತಾಡಕ್ ಬರೋದಿಲ್ವೋ ಅವ್ರ ಜೊತೆ ನೀವು ಸ್ನೇಹಿತರ ಆಗ್ತೀರಾ? ಆಗ್ತೀವಿ. ಅಂದ್ರೆ ಅವ್ರಿಗೂ ಕೂಡ ಒಳ್ಳೆಯವರಾಗಿರ್ತಾರೆ, ಅವ್ರಿಗೂ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತೀವಿ, ಅವರು ಕೂಡ ನಾವು ಜೊತೆ ನಾವು ಸ್ನೇಹ ಒಂದು ಬಾಂಧಿತ್ಯವನ್ನ ಬಳಸ್ತೀವಿ ಅಂತ ಹೇಳಿ ಹೇಳ್ಬೋದು. ಈ ರೀತಿಯಾಗಿ ನಾವು ಚಾಲೆಂಜಿಂಗ್ ಆಗಿ ಬರ್ತಕ್ಕಂಥ ವಿಚಾರಗಳನ್ನ ಹೇಳ್ಬೋದು. ಈಗ ಏನು ಚಾಲೆಂಜಿಂಗ್ ಆಗಿ ಯಾವ ಸಾಧನೆಗಳನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ವಸಂತ್ ಕುಮಾರ್ ಸರ್ ಅವರು ನಮಗೆ ಮಾಹಿತಿಯನ್ನ ಕೇಳ್ತಾರೆ. ಎಲ್ಲರೂ ಕೂಡ ಈ ಒಂದು ವಿಶೇಷ ವ್ಯಕ್ತಿಗಳ ಜೊತೆ ಸಂವಾದ
ವಿಶೇಷ ವ್ಯಕ್ತಿಗಳೊಂದಿಗೆ ಸಂವಹನ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರ ಅನ್ನುವಂಥದ್ದು ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಯಾಕೆಂತಂದ್ರೆ ಮನುಷ್ಯನ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಕಷ್ಟ ಸುಖಗಳು ಕೂಡ ಇದೆ. ಅದರಲ್ಲಿ ದೈಹಿಕ ಕಷ್ಟ, ಮಾನಸಿಕ ಕಷ್ಟ ಅನ್ನೋದು ಕೂಡ ತುಂಬಾ ಮುಖ್ಯವಾದದ್ದು. ಈಗ ಅದರಲ್ಲಿ ದೈಹಿಕವಾಗಿ ಕೆಲವೊಂದು ಬಾರಿ ಒಂದು ಆರೋಗ್ಯದಲ್ಲಿ ಏರುಪೇರಿನಿಂದಾಗಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನ ಮನುಷ್ಯ ಹೊಂದುತ್ತಾನೆ. ಆ ರೀತಿಯಾದಂತಹ ಸಮಸ್ಯೆಗಳಿಂದಾಗಿ ಸಮಾಜದಲ್ಲಿ ಅವರು ಅನೇಕ ರೀತಿಯಾದಂತಹ ಕಷ್ಟಕ್ಕೆ ಗುರಿಯಾಗಬೇಕಾದಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಸಾಮಾನ್ಯರಂತೆ ವಿಶೇಷಚೇತನರು ಕೂಡ ಬದುಕಬಹುದು ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಹಲವಾರು ವ್ಯಕ್ತಿಗಳು ಇವತ್ತು ಸಾಧನೆ ಮಾಡಿರುವಂತಹದ್ದನ್ನ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅದರಲ್ಲಿ ಅರುಣಿಮಾ ಸಿನ್ಹಾ ಅನ್ನುವಂತಹ ವ್ಯಕ್ತಿ ಒಬ್ಬ ದೈಹಿಕ ವಿಕಲಾಂಗತೆಯನ್ನು ಹೊಂದಿರುವಂತಹ ವ್ಯಕ್ತಿ ಆದ್ರೂ ಕೂಡ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರವಾದಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇವರು ಅವ್ರ ಸಣ್ಣ ವಯಸ್ಸಲ್ಲಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಭೀಕರವಾದಂತಹ ರೈಲು ಅಪಘಾತದಲ್ಲಿ ತನ್ನ ಎಡಗಾಲನ್ನ ಕಳ್ಕೊಂಡ್ರು ಸಹ ಅವರು ಧೃತಿಗೆಡದೇನೆ ತುಂಬಾ ಕಷ್ಟಕರವಾದಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನ ಆ ಒಂದು ಕೃತಕ ಕಾಲಿನ ಸಹಾಯದಿಂದ ಅವರು ಆ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಂತಹ ಮಹಿಳೆಯಾಗಿದ್ದಾರೆ. ಇವರು ಭಾರತದ ವ್ಯಕ್ತಿ ಅನ್ನುವಂತ ಅದಕ್ಕೆ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಇನ್ನೊಬ್ರು ದೀಪಾ ಮಲ್ಲಿಕ್ ಅನ್ನುವಂಥವ್ರು, ಇವರು ಬೆನ್ನುಹುರಿಯ ಸಮಸ್ಯೆಯಿಂದಾಗಿ ಆ ಒಂದು ದೈಹಿಕ ವಿಕಲಾಂಗತೆಯನ್ನು ಹೊಂದ್ತಾರೆ. ಅಂತಂದ್ರೆ ಆ ಒಂದು ಕೈಕಾಲುಗಳ ಅಥವಾ ಕಾಲುಗಳ ಸ್ವಾಧೀನತೆಯನ್ನ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಎದುರಾದ್ರೂ ಸಹ ಅವರೇನ್ ಮಾಡಿದರೆ ನಮ್ಮ ಭಾರತ ದೇಶಕ್ಕೆ ಪ್ಯಾರಾಲಿಂಪಿಕ್ಸ್ ಅನ್ನುವಂತಹ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ಸ್ ರೀತಿಯಲ್ಲಿಯೇ ನಡೆಯುವಂತಹ ವಿಶೇಷ ಚೇತನರ ಒಂದು ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪದಕವನ್ನ ಗೆದ್ದುಕೊಟ್ಟಂತಹ ಸಾಧನೆಯನ್ನ ಈ ಮಹಿಳೆ ಮಾಡಿರುವಂತದ್ದು ಒಂದು ಹೆಮ್ಮೆಯ ವಿಷಯ. ಇನ್ನೊಬ್ರು ಸುಧಾ ಚಂದ್ರನ್ ಅನ್ನುವಂತಹ ಮಹಿಳೆ, ಇವರು ರಸ್ತೆ ಅಪಘಾತದಲ್ಲಿ ತನ್ನ ಬಲಗಾಲನ್ನ ಕಳ್ಕೊಂಡ್ರು ಸಹ ಕೃತಕ ಕಾಲನ್ನ ಬಳಕೆ ಮಾಡಿಕೊಂಡು ಪ್ರಪಂಚದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ನೃತ್ಯಗಾರ್ತಿಯಾಗಿ ಪ್ರಸಿದ್ಧರಾಗಿರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅನ್ನುವಂತಹದ್ದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಬ್ಬ ವ್ಯಕ್ತಿ ಕರ್ನಾಟಕದ ವ್ಯಕ್ತಿ ಡಾಕ್ಟರ್ KS ರಾಜಣ್ಣ ಅನ್ನುವಂಥವ್ರು, ಇವರು ಚಿಕ್ಕ ವಯಸ್ಸಿನಲ್ಲಿ ಒಂದು ಮಾರಣಾಂತಿಕವಾದಂತಹ ಒಂದು ಕಾಯಿಲೆಯಾದಂತಹ ಪೋಲಿಯೋ ಕಾಯಿಲೆಗೆ ತುತ್ತಾಗಿ ವಿಕಲಾಂಗತೆಯನ್ನ ಹೊಂದ್ತಾರೆ. ಅಂತ ಅಂದ್ರೆ ಇವರಿಗೆ ಕೈ ಕಾಲು ಎರಡೂ ಕೂಡ ಸ್ವಾಧೀನತೆಯನ್ನ ಕಳ್ಕೊಳ್ಳುತ್ತೆ. ಅಂತಹ ಒಂದು ಸ್ವಾಧೀನತೆಯನ್ನ ಬಲಹೀನವಾದಂತಹ ಒಂದು ಸ್ವಾಧೀನತೆಯನ್ನ ಶಕ್ತಿಯನ್ನಾಗಿ ಮಾಡಿಕೊಂಡು ಇವತ್ತು ಈ ಒಂದು ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಮಾಡಿ ವಿಶೇಷ ಚೇತನರ ಒಂದು ಸಬಲೀಕರಣಕ್ಕೆ ಸಮಾಜದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಇವರು ಭಾರತದ ಶ್ರೇಷ್ಠ ಪ್ರಶಸ್ತಿಗಳಿಗೆ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಇವರು ಕೂಡ ಒಬ್ಬ ವಿಶೇಷ ಚೇತನ ವ್ಯಕ್ತಿ ಆದರೂ ಸಹ ಅವರು ಆ ಒಂದು ಸವಾಲುಗಳನ್ನ ಮೆಟ್ಟಿ ಇವತ್ತು ಆ ವಿಶೇಷ ಚೇತನರ ಒಂದು ಜೀವನಕ್ಕೆ ಒಂದು ಹೋರಾಟವನ್ನ ಮಾಡೋದ್ರ ಮೂಲಕ ತನ್ನ ಒಂದು ಸಮಾಜದಲ್ಲಿ ಒಬ್ಬ ಮಾದರಿಯಾಗಿ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ. ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಎಲ್ಲರೂ ನಮ್ಗೆ ಎಲ್ಲಾ ರೀತಿಯಾದಂತಹ ಒಂದು ದೈಹಿಕ ಅಂಗರಚನೆಗಳನ್ನ ದೇವರು ಚೆನ್ನಾಗಿ ಕೊಟ್ಟಿದ್ರು ಕೂಡ ಸಮಾಜದಲ್ಲಿ ನಾವು ಕೆಲವೊಂದ್ಸರಿ ಏನೂ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ವಿಶೇಷ ಚೇತನರಾಗಿದ್ದು ಕೂಡ ಅವರು ತಮ್ಮ ಒಂದು ಬಲಹೀನತೆಯನ್ನೇ ಬಲವನ್ನಾಗಿ ಮಾಡಿಕೊಂಡು ತಮ್ಮ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಇವತ್ತು ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ತಾವು ಕೂಡ ಬಾಳಿದರೆ. ಹಾಗೇನೆ ಲಕ್ಷಾಂತರ ವಿಶೇಷ ಚೇತನರಿಗೆ ದಾರಿದೀಪವಾಗಿರುವಂತಹದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶೇಖರ್ ನಾಯಕ್ ಅನ್ನುವಂತಹವರು. ಇವರು ಹುಟ್ಟು ಕುರುಡ ವ್ಯಕ್ತಿ ಅಂತಂದ್ರೆ ಹುಟ್ಟಿನಿಂದನೇ ಕುರುಡ ವ್ಯಕ್ತಿ ಆಗಿದ್ದಂತಹ ಒಬ್ಬ ವ್ಯಕ್ತಿ. ಇವರು ಭಾರತೀಯ ಅಂಧರ ಕ್ರಿಕೆಟ್ ಒಂದು ಅಕಾಡೆಮಿ ಅಂದ್ರೆ ಕ್ರಿಕೆಟ್ ನ ಒಂದು ಟೀಮ್ ನ ನಾಯಕರಾಗಿ ಒಂದು ಸೇವೆಯನ್ನ ಸಲ್ಲಿಸಿ ಭಾರತ ದೇಶಕ್ಕೆ ಅಂಧರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಅಂದ್ರೆ ಟ್ರೋಫಿಯನ್ನ ಗೆದ್ದುಕೊಟ್ಟಂತಹ ಸಾಧನೆಯನ್ನ ಮಾಡಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಕಣ್ಣಿಲ್ಲ ಅಂತಂದ್ರೂ ಕೂಡ ಅವನು ಬದುಕಬಹುದು, ಅವನು ತನ್ನದೇ ನಾವೆಲ್ಲರಂತೆ ಸಾಮಾನ್ಯ ಜೀವನವನ್ನು ನಡೆಸಬಹುದು, ಹಾಗೆ ಎಲ್ಲರಂತೆ ಉನ್ನತವಾದಂತಹ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದಕ್ಕೆ ಸಾಕ್ಷಿ ಶೇಖರ್ ನಾಯಕ್ ಅನ್ನುವಂತಹ ವ್ಯಕ್ತಿ. ಇದಾದ ನಂತರ ಪ್ರೀತಿ ಶ್ರೀನಿವಾಸ್ ಅನ್ನುವಂತಹ ಒಬ್ಬ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಕೂಡ ತಮ್ಮ ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಗೆದ್ದುಕೊಂಡಂತಹ ವ್ಯಕ್ತಿ. ಇವರು
ಪೂರ್ಣ ಪ್ರಮಾಣದ ಅಂದ್ರೆ ಇವರ ದೈಹಿಕ ವಿಕಲತೆ ಏನಪ್ಪಾ ಅಂತಂದ್ರೆ ಅವರು ಒಂದು ಸಣ್ಣ ವಯಸ್ಸಿನಲ್ಲಿ ನಡೆದಂತಹ ಒಂದು ಅಪಘಾತದಿಂದಾಗಿ ಕುತ್ತಿಗೆಯ ಒಂದು ಭಾಗಕ್ಕೆ ಪಾರ್ಶ್ವವಾಯುವಿನಿಂದ ಪೀಡಿತರಾಗಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾರೆ. ಆ ಒಂದು ಕುತ್ತಿಗೆ ಭಾಗದಲ್ಲಿ ಅನೇಕ ಪಾರ್ಶ್ವವಾಯುವಿನಿಂದ ಪೀಡಿತರಾದ್ರೂ ಸಹ ಅವರು ಏನ್ ಮಾಡಿದ್ದಾರೆ, ಈಜು ಒಂದು ಸ್ಪರ್ಧೆಯಲ್ಲಿ ಹಾಗೇನೆ ಭಾರತೀಯ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಕ್ರಿಕೆಟ್ನ ಒಂದು ನಾಯಕಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಹೀಗೆ ಇದು ಕೇವಲ ನಾನು ಹೇಳಿದ್ದು ನಮ್ಮ ದೇಶ ಮತ್ತೆ ನಮ್ಮ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಬ್ಬ ವ್ಯಕ್ತಿಗಳನ್ನ ಮಾತ್ರ ನಾವು ಹೇಳಿದ್ವಿ. ಯಾಕೆನೆ ಈ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಇವತ್ತು ವಿಶೇಷ ಚೇತನರು ಕೂಡ ವಿಶೇಷವಾದಂತಹ ಸಾಧನೆಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅನೇಕ ರೀತಿಯಾದಂತಹ ವೇದಿಕೆಗಳು ಸಜ್ಜಾಗಿದೆ. ಉದಾಹರಣೆಗೆ ಪ್ಯಾರಾ ಒಲಿಂಪಿಕ್ಸ್ ಅನ್ನುವಂತಹ ಒಂದು ಕ್ರೀಡೆನೇ ಅದಕ್ಕೆ ಸಾಕ್ಷಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಕ್ರೀಡೆಯಾಗಿದೆ. ಈ ಕ್ರೀಡೆ ಆ ವಿಶೇಷತೆಗೂ ಕೂಡ ವಿಶೇಷವಾದಂತಹ ಸ್ಥಾನಮಾನವನ್ನು ಒದಗಿಸ್ಕೊಡ್ಬೇಕು. ಅವರು ನಿಮ್ಮೆಲ್ಲರಂತೆ ಮನುಷ್ಯರೇ, ಅವರನ್ನು ಕೂಡ ನಮ್ಮೆಲ್ಲರ ಜೊತೆಗೆ ಸೇರಿಸಿಕೊಂಡು ನಾವು ಜೀವನವನ್ನು ನಡೆಸೋಣ ಅನ್ನುವಂಥದಕ್ಕೆ ಮಾದರಿಯಾಗಿ ಆ ಒಂದು ಒಲಿಂಪಿಕ್ಸ್ ಸಂಸ್ಥೆ ಇವತ್ತು ಪ್ಯಾರಾ ಒಲಿಂಪಿಕ್ಸ್ ಅನ್ನುವಂತಹದನ್ನು ಕೂಡ ನಡೆಸ್ತಾ ಇದೆ. ಇದೇ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅವಕಾಶಗಳಿದೆ. ದಯವಿಟ್ಟು ಯಾರು ಕೂಡ ವಿಶೇಷಚೇತನರನ್ನ ಕೀಳಾಗಿ ನೋಡಬೇಡಿ, ಕಡೆಗಣಿಸಬೇಡಿ. ಅವರಿಗೂ ಕೂಡ ಒಂದು ಮನಸ್ಸಿದೆ, ಅವರಿಗೂ ಕೂಡ ಒಂದು ಜೀವನ ಇದೆ. ಅದನ್ನ ಕಲ್ಪಿಸೋದಕ್ಕೆ ನಾವು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸೋಣ, ಅವರ ಜೊತೆಯಲ್ಲಿ ನಾವು ಕೂಡ ನಿಲ್ಲೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮವಾದಂತಹ ಒಂದು ವಿಶೇಷ ಚೇತನರು ಯಾವ ರೀತಿಯಾದಂತಹ ಒಂದು ಶ್ರಮ ಪಟ್ಟು ಅವರು ಒಳ್ಳೆ ಅಧಿಕಾರಿಗಳಾಗಿ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಉತ್ತಮವಾದಂತಹ ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ ಜೋರದ ಚಪ್ಪಳೆ ಮೂಲಕ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಒಂದು ಸಂಭ್ರಮ ಶನಿವಾರದ ಒಂದು ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಸಹಕರಿಸಿದ್ರ, ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಿರಿಯ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಬಂದು ಸಹಕರಿಸಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲರೂ ಕೂಡ ಚೆನ್ನಾಗಿ ಓದ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.